ನಮಸ್ಕಾರ, ನೀವು ನೋಡ್ತಿರೋದು ನ್ಯೂಸ್ 88 ಗದಗ. ಅದ್ದೂರಿಯಾಗಿ ನೆರವೇರಿದ ಲಂಬಾಣಿ ಸಮುದಾಯದ ಶೀತಲ ಹಬ್ಬ. ಭಕ್ತಿಯಿಂದ ಪೂಜೆ ಸಲ್ಲಿಸಿದ ತಾಂಡಾದ ಜನತೆ. ಹೌದು, ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ತಾಲೂಕಿನ ಆದರಹಳ್ಳಿ ಗ್ರಾಮದ ಲಂಬಾಣಿ ಬಂಜಾರ ಸಮುದಾಯದ ಅತ್ಯಂತ ಪವಿತ್ರ ಹಾಗೂ ಸಾಂಪ್ರದಾಯಿಕ ಹಬ್ಬವಾದ ಶೀತಲಾ ಯಾಡಿ ಹಬ್ಬವನ್ನು ತಾಂಡಾದಲ್ಲಿ ಅತ್ಯಂತ ಸಡಗರ, ಸಂಭ್ರಮ ಹಾಗೂ ಶ್ರದ್ಧಾ ಭಕ್ತಿಗಳಿಂದ ಅದ್ದೂರಿಯಾಗಿ ಆಚರಿಸಲಾಯಿತು. ಊರಿನ ಜನತೆ ಜಾನುವಾರುಗಳಿಗೆ ಯಾವುದೇ ರೀತಿಯ ರೋಗರುಜಿನಗಳು ಬಾರದಿರಲಿ, ಸಕಲ ಜೀವಕೋಟಿಗೂ ಹಾಗೂ ಗ್ರಾಮಕ್ಕೆ ತಂಪು ನೀಡಲಿ ಎಂದು ಪ್ರಾರ್ಥಿಸಿ ಈ ಪೂಜಾ ಕೈಂಕರ್ಯವನ್ನು ನೆರವೇರಿಸಲಾಯಿತು. ಸಾಂಪ್ರದಾಯಿಕ ಉಡುಪಿನಲ್ಲಿ ಮಿಂಚಿದ ಮಹಿಳೆಯರು ಶೀತಲ ಹಬ್ಬದ ಅಂಗವಾಗಿ ಬೆಳಿಗ್ಗೆಯಿಂದಲೇ ತಾಂಡಾದಲ್ಲಿ ಹಬ್ಬದ ವಾತಾವರಣ ಮನೆ ಮಾಡಿತ್ತು. ಲಂಬಾಣಿ ಸಮುದಾಯದ ಮಹಿಳೆಯರು ತಮ್ಮ ಸಾಂಪ್ರದಾಯಿಕ ಕಸೂತಿ ವಸ್ತ್ರಗಳು ಹಾಗೂ ಬೆಳ್ಳಿಯ ಆಭರಣಗಳನ್ನು ತೊಟ್ಟು ತಲೆಯಲ್ಲಿ ನೈವೇದ್ಯದ ಕಳಶಗಳನ್ನು ಹೊತ್ತು ಮೆರವಣಿಗೆಯ ಮೂಲಕ ಶೀತಲ ಮಾತೆಯ ಸನ್ನಿಧಿಗೆ ಆಗಮಿಸಿದರು. ಸಪ್ತ ದೇವತೆಗಳಿಗೆ ವಿಶೇಷ ಪೂಜೆ. ತಾಂಡಾದ ಹೊರವಲಯದಲ್ಲಿ ಶೀತಲ ಮಾತೆಯ ಸೀತ್ಲಾ, ಹಸನ್, ಲುಂಬನ್, ಹಿಂಗ್ಲ, ಧಾಲ್, ಪೀಪಲ್ ಹಾಗೂ ಸತಿಯ ಸಪ್ತ ಸಹೋದರಿಯರ ಸಂಕೇತವಾಗಿ ಕಲ್ಲುಗಳನ್ನು ಪ್ರತಿಷ್ಠಾಪಿಸಿ ಅರಿಶಿನ, ಕುಂಕುಮ, ನೈವೇದ್ಯ ಹಾಗೂ ಹೂವುಗಳಿಂದ ವಿಶೇಷ ಅಲಂಕಾರ ಮಾಡಿ ಪೂಜೆ ಸಲ್ಲಿಸಲಾಯಿತು. ಮನೆಯಲ್ಲಿ ತಯಾರಿಸಿದ ವಿಶೇಷ ಭಕ್ಷ್ಯಗಳಾದ ಚುರ್ಮಾ, ಲಡ್ಡು / ಮಲ್ದೂದಿ ಹಾಗೂ ನೈವೇದ್ಯವನ್ನು ದೇವಿಗೆ ಅರ್ಪಿಸಿ ಗ್ರಾಮದ ಶಾಂತಿ ಹಾಗೂ ಸುಭಿಕ್ಷೆಗಾಗಿ ಪ್ರಾರ್ಥಿಸಲಾಯಿತು. ಕೋಳಿ / ಕುರಿ ಬಲಿ ಹಾಗೂ ಸಾಂಸ್ಕೃತಿಕ ಕಳೆ ಸಂಪ್ರದಾಯದಂತೆ ದೇವಿಗೆ ಸಾಂಕೇತಿಕವಾಗಿ ಕೋಳಿ ಅಥವಾ ಕುರಿ ಬಲಿ ನೀಡಿ ಹರಕೆ ತೀರಿಸಲಾಯಿತು. ನಂತರ ಎಲ್ಲರೂ ಒಟ್ಟಾಗಿ ಸೌಹಾರ್ದತೆಯಿಂದ ಪ್ರಸಾದ ಸ್ವೀಕರಿಸಿದರು. ಯುವಕ ಯುವತಿಯರು ತಮ್ಮ ಸಂಪ್ರದಾಯದ ಜಾನಪದ ಹಾಡುಗಳಿಗೆ ಹೆಜ್ಜೆ ಹಾಕಿ ಸಂಭ್ರಮಿಸಿದರು. ತಾಂಡಾದ ಪ್ರಮುಖರ ನುಡಿ: ಶೀತಲ ಹಬ್ಬವು ನಮ್ಮ ಲಂಬಾಣಿ ಸಂಸ್ಕೃತಿಯ ಅನನ್ಯ ಸಂಕೇತವಾಗಿದೆ. ಪ್ರಕೃತಿಯನ್ನು ಹಾಗೂ ಮಾತೃದೇವತೆಯನ್ನು ಆರಾಧಿಸುವ ಈ ಹಬ್ಬವು ನಮ್ಮಲ್ಲಿ ಒಗ್ಗಟ್ಟು ಮತ್ತು ಸೌಹಾರ್ದತೆಯನ್ನು ಹೆಚ್ಚಿಸುತ್ತದೆ. ವರ್ಷವಿಡೀ ನಮ್ಮ ತಾಂಡ ಹಾಗೂ ಜಾನುವಾರುಗಳನ್ನು ರೋಗ ರುಜಿನಗಳಿಂದ ಕಾಪಾಡಲು ಶೀತಲ ಮಾತೆಯಲ್ಲಿ ಪ್ರಾರ್ಥಿಸಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಲಾಲನಾಯಕ ತಾಂಡಾದ ನಾಯಕರು, ಡಾವ್, ಕಾರಬಾರಿ, ಹಿರಿಯರು, ಯುವಕರು ಹಾಗೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ಭಾಗವಹಿಸಿ ಹಬ್ಬದ ಯಶಸ್ಸಿಗೆ ಕಾರಣರಾದರು. ವರದಿ: ಇಮಾಮ್ ಸಾಬಾ ಸೊರಟೂರ, ನ್ಯೂಸ್ 88 ಗದಗ.